ಅವರಿಗೆ ರಾಜ್ಯ ಸರ್ಕಾರದ ಕೈಲಿ ಹಣ ಇದೆಯೋ ಇಲ್ವೋ ಅಥವಾ ಗ್ಯಾರಂಟಿಗಳ ಹೆಸರಲ್ಲಿ ಆ ಹಣ ಬಂದ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿ ಸ್ವೇಚ್ಛಾಚಾರವಾಗಿ ಲೂಟಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ರಾಜ್ಯದ ಜನತೆ 2 ವರ್ಷ ಆಗಿದೆ. ಸರ್ಕಾರ ಬಂದು ಇರ್ತಕ್ಕಂಥ 50% ಅವಧಿ ಮುಗಿದೋಗಿದೆ. ಇರುವಂಥದ್ದು ಇನ್ನೊಂದು 50% 2.5 ವರ್ಷದಲ್ಲಿ ಈ ಸರ್ಕಾರ ಯಾವ ರೀತಿ ಕೆಟ್ಟ ಹೆಜ್ಜೆಗಳು ಅಭಿವೃದ್ಧಿ ವಿಚಾರದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಇವತ್ತು ರಾಜ್ಯದ 7.5 ಕೋಟಿ ಕನ್ನಡಿಗರು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಗುಬ್ಬಿ ಕ್ಷೇತ್ರ ಸಂಬಂಧಪಟ್ಟ ಊಹಾಪೋಹಗಳು ಜೆಡಿಎಸ್ ಪಾಳ್ಯದಲ್ಲಿ ನಡೀತಾ ಇದೆ. ಅವರು ವಾಸಣೆಗೆ ಬರ್ತಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಶಕ್ತಿಯುತವಾಗಿದ್ದಾರೆ, ಗಟ್ಟಿಯಾಗಿ ಬೆಳೆಸಿ ಉಳಿಸಿದ್ದಾರೆ ಈ ಪಕ್ಷವನ್ನು. ಹಾಗಾಗಿ ಇಲ್ಲಿ ಯಾರನ್ನೂ ನಾವು ನಂಬಿಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ನಮ್ಮ ಕಾರ್ಯಕರ್ತರು ಬಹಳ ಶಕ್ತಿಯಾಗಿದ್ದಾರೆ. ಯಾವ ಕಾರಣಕ್ಕೂ ನಡೆದಿರ್ತಕ್ಕಂಥ ಕೆಲವೊಂದಷ್ಟು ಘಟನೆಗಳಿದೆಯಲ್ಲ, ಬಹಳ ಅದ್ದೂರಿಯಾಗಿ ಈ ಭಾಗದ ಭಕ್ತಾದಿಗಳು ಸಾಕಷ್ಟು ಹಣವನ್ನು ಹೊಂದಿಸಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ರಿಗೂ ಪಕ್ಷಾತೀತವಾಗಿ ಮತ್ತೆ ಎನ್ಡಿಎಗೆ ಗುಬ್ಬಿ ತಾಲೂಕಿಗೆ ಯಾರು ತರಬೇಕು ಅಂತ ಇದ್ದೀರಿ? ಮೈತ್ರಿ ನಾನು ಇಲ್ಲಿ ಮಾಧ್ಯಮದ ಸರಿಗ ಚರ್ಚೆಗಳು ನೋಡೋಣ. ಈಗ ನಿಮಗೆ ಗೊತ್ತಿದ್ದಂಗೆ ನಾವು ಅಲಯನ್ಸ್ ಅಲ್ಲಿ ಇದ್ದೀವಿ. ಕಳೆದ ಲೋಕಸಭಾ ಚುನಾವಣೆಯನ್ನು ಕೂಡ ಅದಕ್ಕೆ ಪೂರಕವಾಗಿ ಜನ ತುಮಕೂರು ಜಿಲ್ಲೆಯ ಜನತೆ ಆಶೀರ್ವಾದ ಗೆಲ್ಲಿಸಿಕೊಟ್ಟಿದ್ದಾರೆ ಎನ್ಡಿಎ ಅಭ್ಯರ್ಥಿಗೆ. ಈ ಬಾರಿಯೂ ಕೂಡ ಮುಂದಿನ ಚುನಾವಣೆ ಇನ್ನೂ 2 ವರ್ಷ ಟೈಮ್ ಇದೆ. ಹಾಗಾಗಿ ಇಲ್ಲಿ ಎರಡೂ ಪಕ್ಷದಿಂದ ಬಹಳ ಮುಂಚೂಣಿಯಲ್ಲಿ ನಾಯಕರು ಓಡಾಡ್ತಾ ಇದ್ದಾರೆ. ನಮ್ಮ ಪಕ್ಷನೂ ಕೂಡ ಬಹಳ ಬಲವಾಗಿ ಗಟ್ಟಿಯಾಗಿದ್ದಾರೆ, ಶಕ್ತಿಯುತವಾಗಿದ್ದಾರೆ. ನಾಗರಾಜಣ್ಣವರು ಕೂಡ ಸಂಘಟನೆಯಲ್ಲಿ ಬಹಳ ಮುಂಚೂಣಿನಲ್ಲೇ ಇದ್ದಾರೆ. ಹಾಗಾಗಿ ಇವೆಲ್ಲ ಅಂತಿಮ ತೀರ್ಮಾನಗಳು ಅಂತಿಮ ಕಾಲಘಟ್ಟದಲ್ಲಿ ಕೊನೆ 15 ದಿನ ಇದ್ದಂಗೆ ನಡೀತಕ್ಕಂಥದ್ದು ಈಗ ಚರ್ಚೆ ಮಾಡಿ. ಸರಿ, ಮತ್ತೆ ಈಗ ಸ್ಥಳೀಯ ಚುನಾವಣೆಗಳು ಈಗ 15 ತಿಂಗಳು ನಾವು ಕೋರ್ಟ್ಗೆ ಅವಕಾಶ ಕೇಳ್ತಾ ಇದೀವಿ, ರಿಸರ್ವೇಶನ್ ಮಾಡಬೇಕು ಅಂತ ಹೇಳಿ. ಎಲ್ಲ ಒಂದ್ ಕಡೆ ಎಲ್ಲಾ ಚುನಾವಣೆಗಳು ಇದೇ ರೀತಿ ಮುಂದುವರಿತಾ ಇದ್ದಾರೆ. ಇವತ್ತು ಸರ್ಕಾರಕ್ಕೆ ಯಾವುದೇ ಸ್ಥಳೀಯ ಚುನಾವಣೆಗಳು ನಡೆಸ್ತಕ್ಕಂಥದ್ದಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಅವ್ರಿಗೆ ಇರೋವಂಥದ್ದು ಒಂದೇ ಕುರ್ಚಿ ಕಿತ್ತಾಟ. ಕುರ್ಚಿ ಮೇಲೆ ಕಣ್ಣಿಟ್ಕೊಂಡು ಬಹುಶಃ ಇನ್ನೂ 6 ತಿಂಗಳು ಕಿತ್ಲಾಡ್ತಾರೋ, ಇನ್ನೂ 1 ವರ್ಷ ಕಿತ್ಲಾಡ್ತಾರೋ ನನಗೆ ಗೊತ್ತಿಲ್ಲ. ಈ ಕಿತ್ಲಾಟದಲ್ಲಿ ಇವತ್ತು ರಾಜ್ಯದ ಜನತೆ ಬಲಿಯಾಗ್ತಾ ಇದ್ದಾರೆ. ಈಗಾಗಲೇ 2.5 ವರ್ಷಕ್ಕೂ ಹೆಚ್ಚು ಸಮಯ ಕಳೆದೋಗಿದೆ. ಇಲ್ಲಿವರೆಗೂ ಕೂಡ ಅದೆಂಥದ್ದು ಉಪಮುಖ್ಯಮಂತ್ರಿಗಳು ಯಾವಾಗಲೂ ಸಾಕ್ಷಿ ಗುಡ್ಡೆ ಅಂತಾರೆ. ಅದು ಯಾವ ಸಾಕ್ಷಿ ಗುಡ್ಡೆ ಬಿಟ್ಟೋಯ್ತಾರೋ ಗೊತ್ತಿಲ್ಲ. ಇನ್ನೊಂದು 2.5 ವರ್ಷದಲ್ಲಿ ಜನ ಈಗಾಗಲೇ ನೋಡ್ತಾ ಇದ್ದೀರಿ ಏನೇನಾಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು. 3 ಪಕ್ಷದಲ್ಲಿ ಕಾಂಗ್ರೆಸ್ಸು ಸೇರಿದಂತೆ ಅಭಿವೃದ್ಧಿಗೆ 10 ರೂಪಾಯಿ ಬಿಡುಗಾಸು ಇಲ್ಲಿವರೆಗೂ ಕೊಡ್ಲಿಕ್ಕೆ ಆಗಿಲ್ಲ. ಅದೇನೋ 10 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಲಾಸ್ಟ್ ಟೈಮ್ ಹೇಳಿದ್ರು, ಅದು ಕೂಡ ಬಿಡುಗಾಸು ಇನ್ನೂವರೆಗೂ ಕೊಟ್ಟಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾರೆ. ಈಗ ನಮಗೆ 25 ಕೋಟಿ ಅವ್ರಿಗೆ 50 ಕೋಟಿ ಅಂತಕ್ಕಂಥದ್ದು ಹೇಳ್ಕೊಂಡಿದ್ದಾರೆ. ಇದು ಘೋಷಣೆ ಸರ್ಕಾರ, ಇದು ಕೆಲಸ ಮಾಡುವಂತ ಸರ್ಕಾರ ಅಲ್ಲ. ಇದು ಖಾಲಿ ಬರೀ ಘೋಷಣೆ ಕೊಟ್ಕೊಂಡು ಹೋಯ್ತಾರೆ. ಒಂದ್ ಕಡೆ ಗುಬ್ಬಿ ಶಾಸಕರು ಎನ್ಡಿಎ ಬರ್ತಾರೆ ಅಂತ ಗುಸುಗುಸು ನಡೀತಾ ಇದೆ ಸಾರ್ವಜನಿಕ ಕ್ಷೇತ್ರದಲ್ಲಿ. ಮೊದಲನೇ ಪ್ರಶ್ನೆನೂ ಅದೇ ಕೇಳಿದಲ್ಲ ಬ್ರೋ, ಮತ್ತೆ ಅದನ್ನೇ ನೀನ್ ಏನ್ ಕೇಳಿದ್ರು ಅಷ್ಟೇ. ಮತ್ತೆ